ಸರ್ಕಾರಿ ಬಸ್ಗಳಲ್ಲಿ ತಂಬಾಕು ಉತ್ಪನ್ನಗಳ ಜಾಹೀರಾತು ವಿರುದ್ಧ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಮೇಲೆ ಹಾಕಿರುವ ಸ್ಟಿಕ್ಕರ್ ಹರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ದುಡ್ಡಿನ ಆಸೆಗೆ ಸಾರಿಗೆ ಸಂಸ್ಥೆ ನಗರದ ಸ್ವಚ್ಛತೆಯನ್ನ ಹಾಳು ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಅನಾರೋಗ್ಯಕ್ಕೆ ಕಾರಣವಾಗುವ ವಸ್ತುಗಳ ಜಾಹೀರಾತು ಯಾಕೆ ಹಾಕ್ತಾ ಇರೋದು ಅಂತ ಪ್ರಶ್ನಿಸಿದ್ದಾರೆ. ವಿಮಲ್, ಆರ್ಎಂಡಿ, ಚೈನಿ ಇದನ್ನು ತಿಂದು ಬಸ್ ಸ್ಟ್ಯಾಂಡ್ಗಳು, ಪ್ರಮುಖ ಸರ್ಕಲ್ಗಳು, ಮೆಟ್ರೋ ಸ್ಟೇಷನ್ ಎಲ್ಲೆಂದರಲ್ಲಿ ಉಗಿದು ನಮ್ಮ ನಗರವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಯುವ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಕಿಡಿಕಾರಿದ್ರು. ಆಂಜನೇಯ ದೇವಸ್ಥಾನದಲ್ಲಿ ಜನರ ಜೊತೆಗೆ ಮಂಗ ಬೆರೆತು ಎಲ್ಲರನ್ನ ಅಚ್ಚರಿಗೊಳಿಸಿತು. ಬಾಗಲಕೋಟೆಯ ಬಾದಾಮಿಯ ಬತ್ತೇರೇಶ್ ದೇವಸ್ಥಾನದಲ್ಲಿ ಭಕ್ತರ ತೊಡೆ ಮೇಲೆ ಕುಳಿತು ಮಂಗ ಹರಟೆ ಹೊಡೆದಿದೆ. ಯಾರಿಗೂ ಹೆದರದೆ ಪ್ರೀತಿಯಿಂದ ಓಡಿ ಬಂದು ಭಕ್ತರ ಜೊತೆಗೆ ಬೆರೆತಿದೆ. ಮಂಗನಿಗೆ ಭಕ್ತರು ಪ್ರಸಾದ, ಹಣ್ಣು ನೀಡಿ ಖುಷಿಪಟ್ಟರು. ದೇವಸ್ಥಾನದಲ್ಲಿ ಮಧ್ವ ನವಮಿ ಆಚರಣೆಯ ಸಂದರ್ಭದಲ್ಲಿ ಜನರ ಜೊತೆಗೆ ಬೆರೆತು ಎಲ್ಲರನ್ನೂ ಈ ಮಂಗ ನಿಬ್ಬೆರಗಾಗಿಸಿದೆ. 2026ರ ಜನವರಿ 24ರಂದು ಬೆಂಗಳೂರಿನಲ್ಲಿ ನಡೆದ 24ನೇ ಗಣಿ ಪರಿಸರ ಮತ್ತು ಖನಿಜ ಸಂರಕ್ಷಣಾ ಸಪ್ತಾಹದ ಸಮಾರೋಪ ಸಮಾರಂಭವು ಭಾರತೀಯ ಗಣಿ ಬ್ಯೂರೋ ಬೆಂಗಳೂರು ಪ್ರಾದೇಶಿಕ ಕಚೇರಿಯ ಆಶ್ರಯದಲ್ಲಿ ಯಶಸ್ವಿಯಾಗಿ ನಡೆಯಿತು. ಐಬಿಎಂನ ಕಂಟ್ರೋಲರ್ ಜನರಲ್ ಪಂಕಜ್ ಕುಲಶ್ರೇಷ್ಠ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಪ್ರಶಸ್ತಿಗಳನ್ನು ವಿತರಿಸಿದರು. ಹಸಿರು ಗಣಿಗಾರಿಕೆ ವಿಕಸಿತ ಭಾರತದತ್ತ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ಸುಮಾರು 64 ಗಣಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ವು. ಸುಸ್ಥಿರ ಗಣಿಗಾರಿಕೆ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಗಣಿಗಾರಿಕೆ ಸಂಸ್ಥೆಗಳಿಂದ ವಿವಿಧ ಪ್ರದರ್ಶನ ಮಳಿಗೆಗಳನ್ನು ಸ್ಥಾಪಿಸಲಾಗಿತ್ತು. ಈ ಸಮಾರಂಭದಲ್ಲಿ ದಕ್ಷಿಣ ವಲಯದ ಗಣಿ ನಿಯಂತ್ರಕರಾದ ಶೈಲೇಂದ್ರ ಕುಮಾರ್ ಅವರು ಗೌರವ ಅತಿಥಿಗಳಾಗಿ ಮತ್ತು ಐಬಿಎಂ ಪ್ರಾದೇಶಿಕ ಗಣಿ ನಿಯಂತ್ರಕರಾದ ಡಾಕ್ಟರ್ ಸುರೇಶ್ ಪ್ರಸಾದ್ ಅವರು ಪೋಷಕರಾಗಿ ಭಾಗವಹಿಸಿದ್ದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ 1ರಂದು ಬಜೆಟ್ ಮಂಡಿಸಲಿದ್ದು, ಡಿಸೆಂಬರ್ 3ನೇ ವಾರ ಹಂಪಿಯಲ್ಲೇ 2 ದಿನ ತಂಗಿ ಬಜೆಟ್ ತಯಾರಿ ಸಭೆಯನ್ನು ನಡೆಸಿದ್ರು. ಈ ವಿಚಾರವಾಗಿ ಈ ವೇಳೆ ಸಂಸದ ತುಕಾರಾಂ ಸಚಿವರಿಗೆ ಪತ್ರವನ್ನು ಬರೆದಿದ್ದು, ಈ ಬಜೆಟ್ನಲ್ಲಿ ಹಂಪಿಗೆ 115 ಕೋಟಿ ಅನುದಾನವನ್ನು ನೀಡೋದಕ್ಕೆ ಒತ್ತಾಯಿಸಿದ್ದಾರೆ. ಇದರ ಜೊತೆಗೆ ಈ ಬಜೆಟ್ನಲ್ಲಿ ಹಂಪಿಯನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಿಸಿ ವಿಶೇಷ ಅರ್ಪಿತ ಅನುದಾನವನ್ನು ತೆಗೆದಿರಿಸಬೇಕು ಹಾಗೂ ರಾಜ್ಯ ಸರ್ಕಾರದೊಂದಿಗೆ ಸೇರಿಕೊಂಡು ಜಂಟಿ ತಾಂತ್ರಿಕ ಆಡಳಿತಾತ್ಮಕ ವ್ಯವಸ್ಥೆಯನ್ನು ರೂಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಪುರಾತತ್ವ ಸ್ಥಳವಾಗಿರುವ ಹಂಪಿಯ ಸುಸ್ಥಿರ ಅಭಿವೃದ್ಧಿಗೆ ಈ ಹಿಂದೆ ಕೈಗೆತ್ತಿಕೊಂಡಿದ್ದಂತಹ ಯೋಜನೆಗಳು ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿರೋದನ್ನ ಉಲ್ಲೇಖಿಸಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಿಯಕರನ ಜೊತೆ ಸೇರಿ ಗಾಂಜಾ ಪೆಡ್ಲಿಂಗ್ ಮಾಡ್ತಾ ಇದ್ದ ಯುವತಿಯನ್ನ ಬಂಧಿಸಲಾಗಿದೆ. ಪಿಯುಸಿಯಲ್ಲಿದ್ದಾಗಲೇ ದಿಲೀಪ್ ಎಂಬಾತನನ್ನ ಮೇಘನಾ ಪ್ರೀತಿಸ್ತಾ ಇದ್ಲು. ದಿಲೀಪ್ ಸಹವಾಸ ಮಾಡಿ ಪಿಯುಸಿ ಡ್ರಾಪ್ಔಟ್ ಆಗಿದ್ದ ಮೇಘನಾ ಕೂಡ ಗಾಂಜಾ ಪೆಡ್ಲಿಂಗ್ಗೆ ಇಳಿದಿದ್ಲು. ಇನ್ಸ್ಟಾಗ್ರಾಮ್ ಮೂಲಕ ಹುಡುಗರಿಗೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ಲು. ಸಿಸಿಬಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ಸುಬ್ರಹ್ಮಣ್ಯಪುರ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೂರ್ಣ ಪ್ರಜ್ಞಾ ಲೇಔಟ್ನಲ್ಲಿ ಗಾಂಜಾ ಮಾರಾಟ ಮಾಡುವಾಗ ಪೊಲೀಸರ ಬಲೆಗೆ ಬಿದ್ದಿದ್ದು, ಮೇಘನ ಬಳಿ ಬರೋಬ್ಬರಿ 4 ಕೆಜಿ ಗಾಂಜಾ, 37 ಗ್ರಾಂ ಎಂಡಿಎಂಎ, 35 ಗ್ರಾಂ ಆಶಿಸ್ ಹಾಗೂ ಕೃತ್ಯಕ್ಕೆ ಬಳಸ್ತಾ ಇದ್ದ ಸ್ಕೂಟರ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸದ್ಯ ಪರಾರಿಯಾಗಿರುವ ಮೇಘನ ಲವರ್ ದಿಲೀಪ್ಗೆ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಪುತ್ರಿಗೆ ಸರ್ಕಾರಿ ನೌಕರಿ ನೀಡಲಾಗಿದೆ. ಅನುಕಂಪದ ಆಧಾರದ ಮೇಲೆ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಸಹಾಯಕ ಹುದ್ದೆಗೆ ನೇಮಕ ಮಾಡಲಾಗಿದೆ. ಚೈತನ್ಯ ಬೀಳಗಿಗೆ ಸಿಎಂ ಸಿದ್ದರಾಮಯ್ಯ ನೇಮಕಾತಿ ಆದೇಶ ಪತ್ರ ನೀಡಿದ್ದಾರೆ. ಈ ವೇಳೆ ಸಚಿವ ಎಚ್ಕೆ ಪಾಟೀಲ್, ಎಂಬಿ ಪಾಟೀಲ್, ಶಿವಾನಂದ್ ಪಾಟೀಲ್, ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಉಪಸ್ಥಿತರಿದ್ದರು. ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ ನಡೀತಾ ಇದ್ದು, ಸದನದಲ್ಲಿ ಮಹಿಳೆಯರು ಮಕ್ಕಳ ಮೇಲಿನ ದೌರ್ಜನ್ಯವನ್ನ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಪ್ರಸ್ತಾಪಿಸಿದ್ರು. ಇತ್ತೀಚೆಗೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಕಠಿಣ ನಿಯಮಗಳನ್ನ ಜಾರಿ ಮಾಡಿದ್ರೂ ಕ್ರೈಮ್ ರೇಟ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ದೌರ್ಜನ್ಯವನ್ನ ತಡೆಗಟ್ಟುವ ಬಗ್ಗೆ ನಾನು ಪ್ರಶ್ನಿಸಿದ್ದೆ, ಆದರೆ ಸರಿಯಾದ ಉತ್ತರ ಸಿಕ್ಕಿಲ್ಲ ಅಂತ ಆರೋಪಿಸಿದ್ರು. ಈ ವೇಳೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಆರೋಪಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರಿಸಿದ್ದು, ದೌರ್ಜನ್ಯ ತಡೆಗಟ್ಟಲು ಹೆಲ್ಪ್ ಲೈನ್ ಮೂಲಕ ವ್ಯಾಪಕ ಪ್ರಚಾರ ಮಾಡ್ತಾ ಇದ್ದೀವಿ.
ಅಕ್ಕ ಪಡೆ ಅಂತ ಈಗ ರಚನೆ ಮಾಡಿದ್ದೀವಿ. ಇದರ ಕೆಲಸವೇ ಸ್ಕೂಲ್ಗೆ ಭೇಟಿ ನೀಡಿ ಮಾಹಿತಿ ಕೊಡೋದು. ಅಕ್ಕ ಪಡೆ ದಿನದ 12 ಗಂಟೆ ಗಸ್ತು ತಿರುಗತ್ತೆ. ದೌರ್ಜನ್ಯಕ್ಕೊಳಗಾದವರಿಗೆ ನೆರವು ನೀಡಲಿದೆ. ಇದರಲ್ಲಿ ಮಹಿಳಾ ಪೊಲೀಸರು ಇರ್ತಾರೆ. ದೌರ್ಜನ್ಯ ನಡೀತಾ ಇದ್ರೆ ಅಕ್ಕ ಪಡೆ ಸಹಾಯವನ್ನ ಪಡಿಬಹುದು ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.